ಶುಗರ್ ಕಂಟ್ರೋಲ್ಗೆ ಬರ್ತಿಲ್ವಾ? ಅದಕ್ಕಂತ ಮಾತ್ರೆ ತಗೊಂತಿದ್ದೀರಾ? ಅದ್ರ ಬದಲು ನಿಮ್ಮ ಡಯಟ್ ಅಲ್ಲಿ ಇದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದನ್ನ ಒಂದ್ಸತಿ ಕುಡಿದ್ರೆ ಮತ್ತೊಮ್ಮೆ ಕುಡಿದ್ರೆ ಮಗದೊಮ್ಮೆ ಕುಡಿದ್ರೆ ಮತ್ತೆ ಕುಡಿಬೇಕು ಅನ್ಸುತ್ತೆ. ಅದೇ ಬಾನ್ಯಾರ್ಡ್ ಮಿಲ್ಲೆಟ್ಸ್ ಅಂಬ್ಲಿ. ವೆಲ್ಕಮ್ ಟು ಎಪಿಸೋಡ್ 5 ಆಫ್ ಅಂಬ್ಲಿ ಸೀರೀಸ್. ಈಗ ಒಂದ್ ಪಾತ್ರೆಗೆ 2 ಗ್ಲಾಸ್ ನೀರ್ ಹಾಕಿ ಕಾಯ್ಸಕ್ ಇಟ್ಕೊಳ್ಳಿ. ಇನ್ನೊಂದು ಬೌಲ್ಗೆ 1 ಸ್ಪೂನ್ ಅಷ್ಟು ಬಾನ್ಯಾರ್ಡ್ ಮಿಲೆಟ್ಸ್ ತಗೊಂತಿದ್ದೀನಿ. ವಾಟರ್ ಹಾಕಿ ಲಮ್ಸ್ ಇಲ್ದಿರ ಕಲ್ಸಿಟ್ಕೋಬೇಕು. ಇದನ್ನ ನಾನು ಆಲ್ರೆಡಿ 8 hours ಸೋಕ್ ಮಾಡಿ ಡ್ರೈ ಮಾಡಿ ರೋಸ್ಟ್ ಮಾಡಿದ್ದೀನಿ. ಸೊ ಡೈಜೆಷನ್ ಪ್ರಾಬ್ಲಮ್ ಇರಲ್ಲ. ಕುದಿಯುವ ನೀರ್ಗೆ ಈ ಮಿಕ್ಸ್ಚರ್ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. 5 ನಿಮಿಷಕ್ಕೆ ಈ ಥಿಕ್ ಕನ್ಸಿಸ್ಟೆನ್ಸಿ ಬಂದಾಗ ಸ್ಟವ್ ಆಫ್ ಮಾಡಿಕೊಂಡು ಓವರ್ ನೈಟ್ ಫರ್ಮೆಂಟ್ ಆಗಕ್ಕೆ ಬಿಡಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದಕ್ಕೆ 2 ಗ್ಲಾಸ್ ಮಜ್ಜಿಗೆ, ಗ್ಲೈಸಮಿಕ್ ಇಂಡೆಕ್ಸ್ ಲೋ ಆಗಿರೋ ಕ್ಯಾಪ್ಸಿಕಮ್ ಹಾಕೊಂತಿದ್ದೀನಿ. ಜೊತೆಗೆ ಮೆಣಸಿನಕಾಯಿ, ಕೊತ್ತಂಬರಿ, ಉಪ್ಪು ಹಾಕೊಂಡು ಕಲ್ಸ್ಕೊಂಡ್ರೆ ಡಯಾಬಿಟಿಕ್ ಫ್ರೆಂಡ್ಲಿ ಆಗಿರೋ ಬಾನ್ಯಾರ್ಡ್ ಮಿಲೆಟ್ಸ್ ಅಂಬ್ಲಿ ರೆಡಿ. ಕನ್ನಡದಲ್ಲಿ ಇದನ್ನ ಊದಲು ಅಂತ ಕರೀತಾರೆ. ಕೆಳಗಿರುವ ವಾಟ್ಸ್ಆಪ್ ನಂಬರ್ ಅಥವಾ ವೆಬ್ಸೈಟ್ ಇಂದ ಆರ್ಡರ್ ಮಾಡಬಹುದು.